ನಮ್ಮ ಸುತ್ತಮುತ್ತಲೇ ನೋಡಿ, ಒಂದಿಷ್ಟು ಜನ ಏನನ್ನು ಮಾಡದೆ ಏನೂ ಮಾಡ್ತಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾರೆ. ಇನ್ನೊಂದಿಷ್ಟು ಜನ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಖಿನ್ನತೆಗೆ ಒಳಗಾಗಿ ಕೂತ್ಕೊಂಡು ಬಿಡ್ತಾರೆ. ಮತ್ತೊಂದಿಷ್ಟು ಜನ ತಮ್ಮ ಕೆಲಸದಲ್ಲಿ ತಾವು ನಿರಂತರವಾದ ಸಾಧನೆಯಲ್ಲಿ ಮುಳುಗಿರ್ತಾರೆ. ಇನ್ನೊಂದಿಷ್ಟು ಜನ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಸಮಾಜ ಮುಂದೆ ಪ್ರಖರತೆಯಿಂದ ಬೆಳಗ್ತಾ ಇರ್ತಾರೆ. ಇದರಲ್ಲಿ ನೀವು ಯಾವ ಗುಂಪಿಗೆ ಸೇರ್ತೀರಾ? ಇವತ್ತೊಂದು ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ. ಒಂದು ಪಟ್ಟಣದಲ್ಲಿ ಹಿರಿಯರೆಲ್ಲ ಸೇರಿ ಒಂದು ಸಂಘವನ್ನು ಮಾಡಿಕೊಂಡಿದ್ರು. ಎಲ್ಲರೂ ಒಂದಲ್ಲ ಒಂದು ದೊಡ್ಡ ಕೆಲಸದಲ್ಲಿ ಸೇವೆ ಮಾಡಿದವರು. ಈಗ ಅವರೆಲ್ಲ ತಮ್ಮ ತಮ್ಮ ಕೆಲಸಗಳಿಂದ ನಿವೃತ್ತರಾಗಿ ನಿರಾಳರಾಗಿದ್ದಾರೆ. ಬಹಳಷ್ಟು ಈ ಹಿರಿಯರ ಮಕ್ಕಳೆಲ್ಲ ಜೀವನದಲ್ಲಿ ಭದ್ರತೆ ಪಡೆದುಕೊಂಡಿರೋದ್ರಿಂದ ಮನೆಯಲ್ಲಿ ಕೂಡ ಅಂತಹ ಜವಾಬ್ದಾರಿ ಎಂಬುದು ಇರಲಿಲ್ಲ ಇವರಿಗೆ. ಅವರಿಗೆಲ್ಲ ಇದ್ದದ್ದು ಒಂದೇ ಉದ್ದೇಶ, ತಮ್ಮ ಮೇಲಿನ ಜವಾಬ್ದಾರಿ ಕಡಿಮೆಯಾಗಿದೆ, ದೇಹ ಸ್ಥಿತಿ ಇನ್ನೂ ಚೆನ್ನಾಗಿದೆ, ಬುದ್ಧಿ ಮಂಕಾಗಿಲ್ಲ. ಇಂಥ ಸಮಯದಲ್ಲಿ ತಮ್ಮಿಂದ ಸಮಾಜಕ್ಕೆ ಏನಾದರೂ ಸಹಾಯವಾದರೆ ಮಾಡೋಣ ಅನ್ನೋ ಮನೋಭಾವ ಅವರದ್ದು. ಸಂಘಕ್ಕೆ ಒಂದು ಸ್ಥಳವನ್ನು ಮಾಡಿಕೊಂಡಿದ್ದು. ದಿನಾಲೂ ಸಾಯಂಕಾಲ ಅಲ್ಲಿ ಸೇರಿ ಚಿಂತನೆ ಮಾಡುವರು, ಕೆಲಸಗಳನ್ನು ಹಂಚಿಕೊಳ್ಳುವರು. ಶಿಕ್ಷಕರಾಗಿ ನಿವೃತ್ತರಾದವರು ಹತ್ತಿರದ ಕೊಳಗೇರಿಯಲ್ಲಿ ದಿನಾಲೂ ಅಲ್ಲಿರುವ ಮಕ್ಕಳಿಗೆ ಪಾಠ ಹೇಳಿಕೊಡೋರು. ಇನ್ನು ಕೆಲವರು ಮನೆಗಳಿಗೆ ಹೋಗಿ ನೈರ್ಮಲ್ಯದ ಬಗ್ಗೆ, ಮನೆಯ ಮುಂದೆ ಕೊಳಕು ಹಾಕದಿರುವಂತೆ ಜನರಿಗೆ ತಿಳುವಳಿಕೆ ನೀಡೋರು. ಮತ್ತು ಕೆಲವರು ಯಾರಿಗಾದರೂ ಕಾಯ್ದೆ ವಿಷಯದಲ್ಲಿ, ಭೂ ವಿಚಾರದಲ್ಲಿ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಉಚಿತವಾಗಿ ಸಲಹೆ ನೀಡೋರು. ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಮಾಡಿಸಿ ಅವರನ್ನು ಸ್ವಾವಲಂಬಿಯಾಗುವಂತೆ ಮಾಡ್ತಾ ಇರೋರು ಇನ್ನೊಂದಿಷ್ಟು ಜನ. ಹೀಗೆ ಸಮಾಜದಲ್ಲಿ ಯಾವ ವಿಷಯದ ಬಗ್ಗೆ ಅವಶ್ಯಕತೆ ಕಾಣ್ತೋ ಅವುಗಳಿಗೆ ಸಹಕಾರಿಯಾಗುವಂತೆ ಕಾರ್ಯ ಮಾಡೋರು. ಇದರಿಂದ ಸಮಾಜಕ್ಕೂ ಅನುಕೂಲವಾಗಿತ್ತು ಮತ್ತು ಈ ಹಿರಿಯರಿಗೂ ತಮ್ಮ ಜೀವನದ ಸಂಚೆಯಲ್ಲಿ ಒಂದು ಸಾರ್ಥಕ ಕಾರ್ಯ ಮಾಡಿದ ತೃಪ್ತಿ ದೊರಕ್ತಾ ಇತ್ತು. ಹೀಗಿರುವಾಗ ಒಂದು ಸಂಜೆ ಸಂಘದ ಕಾರ್ಯದರ್ಶಿ ಮಲ್ಲೇಶಪ್ಪ ಸಂಘಕ್ಕೆ ಬರಲಿಲ್ಲ. ಏನೋ ತೊಂದರೆಯಾಗಿದ್ದಿರಬೇಕು ಅಂದ್ಕೊಂಡು ಸದಸ್ಯರು. ಆದರೆ ಮುಂದಿನ 3 ದಿನವೂ ಬರಲಿಲ್ಲ. ಅವರೆಂದು ಹೀಗೆ ತಪ್ಪಿಸಿಕೊಂಡವರಲ್ಲ. ಒಂದು ಅರ್ಧ ಗಂಟೆ ತಡವಾಗಿ ಬರುವುದಾದರೂ ಹೇಳಿ ಕಳಿಸುವರು. ಅಧ್ಯಕ್ಷರಾದ ನಾಗರಾಜ್ ಅವರಿಗೆ ಚಿಂತೆಯಾಯಿತು. ಮತ್ತೊಬ್ಬ ಸದಸ್ಯರಿಗೆ ಮಲ್ಲೇಶಪ್ಪನವರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರಲಿಕ್ಕೆ ತಿಳಿಸಿದರು. ಆತ ಮಾರನೇ ದಿನ ಒಂದು ವರದಿಯನ್ನು ಒಪ್ಪಿಸಿದ. ಮಲ್ಲೇಶಪ್ಪನವರ ಮಗನಿಗೆ ಬೇರೆ ಕಡೆಗೆ ವರ್ಗವಾಗಿದೆ, ಅವರೆಲ್ಲ ಹೋಗಿದ್ದಾರೆ. ಇವರ ಹೆಂಡತಿ ತೀರಿ ಹೋಗಿ 3 ವರ್ಷವಾಗಿದೆ. ಹೀಗಾಗಿ ಮನೆಯಲ್ಲಿ ಇವರೊಬ್ಬರು. ಮನೆ ಬಿಟ್ಟು ಅವರು ಹೊರಗೆ ಬರ್ತಾ ಇಲ್ಲ. ಬಹುಶಃ ಏಕಾಂಗಿತನದಿಂದ ಖಿನ್ನತೆ ಬಂದುಬಿಟ್ಟಿದೆ. ಅಧ್ಯಕ್ಷರು ಇದನ್ನೆಲ್ಲ ಕೇಳಿ ಮಾರನೇ ದಿನ ಮಲ್ಲೇಶಪ್ಪನವರ ಮನೆಗೆ ಹೋದರು. ಮನೆಯ ಬಾಗಿಲು ತೆರೆದಾಗ ಅಧ್ಯಕ್ಷರನ್ನು ನೋಡಿ ಮಲ್ಲೇಶಪ್ಪ ಗಲಿಬಿಲಿಗೊಂಡರು. ಅವರಿಗೆ ಸಂಘಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲ. ಆದರೆ ಅಧ್ಯಕ್ಷರು ಕೇಳಿದರೆ ಏನು ಮಾಡೋದು ಅನ್ನೋ ಚಿಂತೆ. ಆದರೆ ಅಧ್ಯಕ್ಷರು ಯಾವ ಮಾತನ್ನು ಆಡಲಿಲ್ಲ. ಒಳಗೆ ಬಂದು ಕುಳಿತುಕೊಂಡ್ರು. ಚಳಿಗಾಲವಾಗಿದ್ದರಿಂದ ಮಲ್ಲೇಶಪ್ಪ ಒಲೆಯಲ್ಲಿ ಕಟ್ಟಿಗೆ ಹಾಕಿ ಬೆಂಕಿ ಮಾಡಿ ಮೈ ಕಾಸಿಕೊಳ್ತಾ ಇದ್ರು. ಅಧ್ಯಕ್ಷರು ಅಲ್ಲಿಯೇ ಬಂದು ಚಾಪೆ ಮೇಲೆ ಕುಳಿತು. ಮಾತೇ ಇಲ್ಲ. ಒಲೆಯಲ್ಲಿ ಕೆಂಡ ನಿಗಿ ಉರಿತಾ ಇತ್ತು. ಅಧ್ಯಕ್ಷರು ಎದ್ದು ಚಿಮಟೆಯಿಂದ ಒಂದು ಕೆಂಡವನ್ನು ಎತ್ತಿ ಒಲೆಯ ಹೊರಗೆ ಇಟ್ಟರು. ಮತ್ತೆ ಬಂದು ಕುಳಿತುಕೊಂಡ್ರು. ಅದನ್ನೇ ನೋಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಇಟ್ಟ ಕೆಂಡ ತಣ್ಣಗಾಗಿ ಪ್ರಖರತೆಯನ್ನು ಕಳೆದುಕೊಂಡು ಇದ್ದಿಲಾಯಿತು. ಅಧ್ಯಕ್ಷರು ಸರಿ, ನಾನಿನ್ನು ಬರ್ತೇನೆ ಅಂತ ಹೇಳಿ ಹೊರಟರು. ಆಗಲೂ ಸಂಘಕ್ಕೆ ಬರುವ ಮಾತಿಲ್ಲ. ಅವರನ್ನು ಕಳುಹಿಸಲಿಕ್ಕೆ ಗೇಟಿನವರೆಗೆ ಬಂದ ಮಲ್ಲೇಶಪ್ಪ, ಸ್ವಾಮಿ, ನಾಳೆಯಿಂದ ತಪ್ಪದೆ ಸಂಘಕ್ಕೆ ಬರ್ತೀನಿ, ನನಗೆ ಒಳ್ಳೆಯ ಪಾಠ ಕಲಿಸಿದಿರಿ ಅಂದರು. ಹೌದೇ ಅಂತ ಹುಬ್ಬೇರಿಸಿದ್ರು ಅಧ್ಯಕ್ಷರು. ಕೆಂಡ ಒಲೆಯಲ್ಲಿ ಉಳಿದ ಕೆಂಡಗಳ ಜೊತೆ ಇದ್ದಾಗ ಪ್ರಖರತೆಯಿಂದ ಉರಿದು ಶಾಖ ಬೆಳಕನ್ನು ಕೊಟ್ಟಾಯಿತು. ಅದು ಒಂದೇ ಬೇರೆಯಾದಾಗ ಎಲ್ಲವನ್ನ ಕಳೆದುಕೊಂಡು ಇದ್ದಿಲಾಗಿತ್ತು. ನಾನು ಕೆಂಡದ ಹಾಗಿರಬೇಕು, ಇದ್ದಿಲಾಗುವುದು ಬೇಡ ಅಂತ ಹೇಳಿ ಕಣ್ಣೀರನ್ನು ತರಿಸ್ಕೊಂಡಿದ್ರು. ಅಧ್ಯಕ್ಷರು
ಬೆನ್ನು ತಟ್ಟಿ ನಡೆದರು. ಆದಮೇಲೆ ಇದೆಷ್ಟು ಅರ್ಥಪೂರ್ಣ ಹಾಗೂ ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕತೆ ನೋಡಿ. ವ್ಯಕ್ತಿ ಸಮಾಜಮುಖಿಯಾದಾಗ ಅವನ ಶಕ್ತಿ ವರ್ಧನೆಯಾಗ್ತದೆ. ಏಕಾಂಗಿಯಾದಾಗ ಅವನ ಕರ್ತೃತ್ವ ಶಕ್ತಿ ಕುಂಠಿತವಾಗ್ತದೆ. ಕಳಾಹೀನವಾಗ್ತಾನೆ. ಕಾರ್ಯದಿಂದ ಚೈತನ್ಯ ಹಿಗ್ಗುತ್ತದೆ. ಕಾರ್ಯವಿಮುಖತೆಯಿಂದ ಕುಗ್ಗುತ್ತದೆ. ಚೈತನ್ಯ ಎಂದಿಗೂ ಕುಗ್ಗದೇ ಇರಲಿ ಅಂತ ಹೇಳ್ತಾ ನನ್ನ ಸುಂದರವಾದ ಕಥೆಯನ್ನು ಮುಗಿಸ್ತೀನಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.